ತೆಂಗಿನಕಾಯಿ ಹಾಗೂ ಎಳನೀರಿನಲ್ಲಿ ಅಡಗಿರುವ ಉಪಯೋಗಕರ ಟಿಪ್ಸ್ಗಳು ಇಲ್ಲಿವೆ. ಎಳನೀರು ಸೇವನೆಯು ಹಲವು ರೀತಿಯಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತೆ. ಎಳನೀರು ಕುಡಿಯುವುದು ಎದೆ ಹಾಲಿನಷ್ಟು ಶುದ್ಧ. ಇದನ್ನು ಮಕ್ಕಳು ನಿರಂತರವಾಗಿ ಕುಡಿಯುತ್ತಿದ್ದರೆ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ಹೊಟ್ಟೆ ಹುಣ್ಣು, ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ. ದಿನಕ್ಕೊಂದು ಎಳನೀರನ್ನು ಕುಡಿಯುವ ಮೂಲಕ ಮೂತ್ರ ವರ್ಧಿಸುವ ಮೂಲಕ ದೇಹದ ಕಲ್ಮಶಗಳು ಹೊರಹಾಕಲ್ಪಡುವುದರಿಂದ ಆರೋಗ್ಯಕ್ಕೆ ಉತ್ತಮ. ವಿಟಮಿನ್ ಕೆ, ಎಲೆಕ್ಟ್ರೋಲೈಟ್, ಪೊಟ್ಯಾಷಿಯಂ, ಸೋಡಿಯಂ, ವಿಟಮಿನ್ ಸಿ ಮೊದಲಾದ ಅಗತ್ಯ ಪೋಷಕಾಂಶಗಳಿದ್ದು ಆರೋಗ್ಯವನ್ನು ವೃದ್ಧಿಸುವಲ್ಲಿ ಹಲವು ರೀತಿಯಲ್ಲಿ ನೆರವು ನೀಡುತ್ತದೆ. ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ಮೂಲಕ ಸಾಲಬಲ್ಲ ಕ್ಷಮತೆ ಇರುವ ಎಳನೀರು ದೇಹದ ಎಲ್ಲಾ ಅಂಗಾಂಗಗಳನ್ನು ಈ ಮೂಲಕ ಸ್ವಚ್ಛಗೊಳಿಸಿ ಮೂತ್ರದ ಮೂಲಕ ಹಳೆಯ ಕಲ್ಮಶಗಳನ್ನು ನಿವಾರಿಸುತ್ತದೆ. ಸತತವಾಗಿ ಎಳನೀರು ಕುಡಿಯುವ ಮೂಲಕ ಅಧಿಕ ರಕ್ತದೊತ್ತಡ ನಿಧಾನವಾಗಿ ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತದೆ. ಪ್ರತಿದಿನ ಎಳನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ 1 ಗಂಟೆಯ ಬಳಿಕ ಉಪಹಾರ ಸೇವಿಸುವ ಮೂಲಕ ಜೀವ ರಾಸಾಯನಿಕ ಕ್ರಿಯೆ ಉತ್ತಮಗೊಳ್ಳುತ್ತದೆ ಹಾಗೂ ತನ್ಮೂಲಕ ದೇಹದ ಹೆಚ್ಚುವರಿ ತೂಕವನ್ನು ಶೀಘ್ರವಾಗಿ ಕಡಿಮೆ ಮಾಡುತ್ತೆ. ಮಧುಮೇಹಿಗಳು ಎಳನೀರನ್ನು ಕುಡಿಯುವ ಮೂಲಕ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ತೆಂಗಿನಕಾಯಿ ಎಣ್ಣೆಯು ದೇಹಕ್ಕೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿಯಲ್ಲಿ ವಿಟಮಿನ್ ಇ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಹೇರಳವಾಗಿದೆ. ಕ್ಯಾಲ್ಸಿಯಂ, ಕಬ್ಬಿಣಾಂಶ, ಫಾಸ್ಫರಸ್ ಮತ್ತು ಖನಿಜಾಂಶ ತೆಂಗಿನಕಾಯಿಯಲ್ಲಿ ಅಡಗಿದೆ. ಇದರಲ್ಲಿ ಆಲ್ಕಲೈನ್ ಎಣ್ಣೆಯು ಅಧಿಕ ಪ್ರಮಾಣದಲ್ಲಿದೆ. ತೆಂಗಿನಕಾಯಿಯನ್ನು ಆಹಾರದಲ್ಲಿ ಬಳಸಿಕೊಳ್ಳುವುದರಿಂದ ಜೀರ್ಣಕ್ರಿಯೆ ಹೆಚ್ಚುತ್ತದೆ ಮತ್ತು ಇದರಿಂದ ದೇಹಕ್ಕೆ ಅವಶ್ಯಕವಾದ ಪೋಷಕಾಂಶವು ದೊರಕುತ್ತದೆ. ತೆಂಗಿನಕಾಯಿಯ ಅಂಶ ರಕ್ತವನ್ನು ಶುದ್ಧಗೊಳಿಸಿ ಮೂತ್ರನಾಳವು ಸರಾಗವಾಗುತ್ತದೆ. ವಾತ, ಪಿತ್ತ, ಕಫ ಎಂಬ 3 ದೋಷಗಳು ನಿವಾರಣೆಯಾಗುತ್ತದೆ. ದಿನವೂ ತೆಂಗಿನ ತುರಿಯನ್ನು ಜಗಿಯುವುದರಿಂದ ಬಾಯಿಗೆ ತಗಲುವ ಹಲವು ಸಮಸ್ಯೆಗಳನ್ನು ತಡೆಯಬಹುದು. ತೆಂಗಿನ ತುರಿಯನ್ನು ಗರ್ಭಿಣಿಯರು ತಿನ್ನುತ್ತಿದ್ದರೆ ಮಗುವಿಗೆ ಆರೋಗ್ಯ ಹೆಚ್ಚುತ್ತದೆ. ಈ ಎಲ್ಲಾ ಟಿಪ್ಸ್ ಗಳನ್ನು ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ನಮ್ಮ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.